ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ವಿಂಡೋಸ್ 11ನಲ್ಲಿ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ರಾಮ್ ಇನ್ಫೋಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಸ್ಟಾರ್ಟ್ ಬಾರ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಬಾರ್ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಸ್ನಿಪ್ಪಿಂಗ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಕೊಟ್ಟಿದ್ದೀನಿ ನೋಡಿ, SNIPPING ಸ್ನಿಪ್ಪಿಂಗ್ ಅಂತ ಟೈಪ್ ಮಾಡಿದಂಗೆ ನಿಮಗೆ ಇಲ್ಲಿ ಒಂದು ಸಾಫ್ಟ್ವೇರ್ ಓಪನ್ ಆಗುತ್ತೆ. ಯಾವುದು ಸ್ನಿಪ್ಪಿಂಗ್ ಟೂಲ್ ಅಂತ. ಇದು ನಾವು ಡೌನ್ಲೋಡ್ ಮಾಡ್ಕೊಂಬ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದು ವಿಂಡೋಸ್ 11 ಬೈ ಡಿಫಾಲ್ಟು ಅವರೇ ಕೊಟ್ಟಿರ್ತಾರೆ. ಇದನ್ನು ನೀವು ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಸ್ಲೈಡು ಓಪನ್ ಆಗುತ್ತೆ ನೋಡಿ. ಈ ಸ್ಲೈಡ್ ಓಪನ್ ಆದಮೇಲೆ ಇದರಲ್ಲಿ ಏನಂತ ಬರ್ತಾ ಇದೆ ಅಂದರೆ ಪ್ರೆಸ್ ವಿಂಡೋಸ್ ಲೋಗೋ ಕೀ ಪ್ಲಸ್ ಶಿಫ್ಟ್ ಪ್ಲಸ್ R ಟು ಸ್ಟಾರ್ಟ್ ರೆಕಾರ್ಡಿಂಗ್. ಈ ಮೂರು ಕೀಸ್ ಏನಿದೆ ಇವನ್ನ ಒಂದೇ ಸರಿ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು ಸ್ಕ್ರೀನ್ ರೆಕಾರ್ಡಿಂಗ್ನ. ನೆಕ್ಸ್ಟ್ ಅದಾದಮೇಲೆ ನೀವು ಹೊಸದಾಗಿ ಒಂದು ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡಿದರೆ, ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದರೆ ನೀವು ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಒಂದು ಫೋಟೋ ಥರ ಒಂದು ಲೋಗೋ ಕಾಣಿಸ್ತಾ ಇದೆ. ಈ ಫೋಟೋ ಥರ ಲೋಗೋ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಹಿಂಗೆ ಡ್ರ್ಯಾಗ್ ಮಾಡಿದರೆ ಒಂದು ಸ್ಕ್ರೀನ್ ಶಾಟ್ ಬರುತ್ತೆ. ನಿಮ್ಮ ಪಿ ಸಿನಲ್ಲಿ ಸ್ಕ್ರೀನ್ ಶಾಟ್ ಬರುತ್ತೆ. ಕೆಲವು ಪಿ ಸಿನಲ್ಲಿ ಸ್ಕ್ರೀನ್ ಶಾಟ್ಗೆ ಬಟನ್ ಸಹ ಕೊಟ್ಟಿರ್ತಾರೆ. ನೀವು ಕೀಬೋರ್ಡಲ್ಲಿ PTR ಅಥವಾ PRTSC ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಸ್ಕ್ರೀನ್ ಶಾಟ್ ಅನ್ನೋದು ಬರುತ್ತೆ. ಇನ್ನೊಂದರಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ಈ ಥರ ಸಾಫ್ಟ್ವೇರ್ ಕೊಟ್ಟಾಗ ಈ ಥರ ಲೋಗೋ ಕೊಟ್ಟಿರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಸಹ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಇದೆ ನೋಡಿ, ಇದು ರೆಕಾರ್ಡಿಂಗ್ ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಪಕ್ಕದಲ್ಲೇ ಕಾಣುತ್ತೆ ನೋಡಿ, ಇದರಲ್ಲಿ ಒಂದು ಸುಮ್ಮನೆ ಏನೋ ಒಂದು ಬಾಕ್ಸ್ ಟೈಪ್ ಅಂದರೆ ಒಂದು ಕ್ಯೂಬ್ ಟೈಪ್ ಏನೋ ಒಂದು ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ನೀವು ನಿಮ್ಮ ಸ್ಕ್ರೀನ್ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನೀವು ಡ್ರ್ಯಾಗ್ ಮಾಡ್ಕೊಬೋದು. ನಿಮಗೆ ಕಸ್ಟಮೈಸ್ ಸ್ಕ್ರೀನ್ ಬೇಕಂದರೆ ಕಸ್ಟಮೈಸ್ ಸ್ಕ್ರೀನು, ಫುಲ್ ಸ್ಕ್ರೀನ್ ಬೇಕಂದರೆ ಫುಲ್ ಸ್ಕ್ರೀನು. ಹಾಗೆಯೇ ಪಕ್ಕದಲ್ಲಿ ಒಂದು ಕ್ಲಾಕ್ ಸಹ ಇದೆ. ಈ ಕ್ಲಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ವಿಡಿಯೋನ ಎಷ್ಟು ಸೆಕೆಂಡ್ ಆದಮೇಲೆ ನಿಮ್ಮ ವಿಡಿಯೋ ಸ್ಟಾರ್ಟ್ ಆಗಬೇಕು. ನಾನು 3 ಸೆಕೆಂಡ್ ಇಕ್ಕಿದ್ದೀನಿ, ನೀವು 6 ಸೆಕೆಂಡ್ ಇಕ್ಬೋದು. ಕಸ್ಟಮೈಸ್ ಮಾಡಿಕೊಂಡು 1 ಮಿನಿಟ್ ಆದಮೇಲೆ ಇಟ್ಕೊಬೋದು. ಈ ಥರ ಆಪ್ಷನ್ಸು ಇದರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಲಾಸ್ಟ್ಗೆ 3 ಬಟನ್ಸ್ ಇದೆ. ಈ ಬಟನ್ಸ್ ಕ್ಲಿಕ್ ಮಾಡಿದಂಗೆ ಓಪನ್ ಫೈಲ್ ಅಂದರೆ ನಿಮ್ಮ ಫೈಲು ಎಲ್ಲಿ ಯಾವುದರಲ್ಲಿ ಸೇವ್ ಆಗಿರುತ್ತೆ, ಯಾವ ಫೋಲ್ಡರ್ನಲ್ಲಿ ಸೇವ್ ಇರುತ್ತೆ ಅನ್ನೋದು ಇದರಲ್ಲಿ ನೀವು ನೋಡ್ಕೊಬೋದು. ನೆಕ್ಸ್ಟ್ ಅದಾದಮೇಲೆ ಒಂದು ಟ್ರಯಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನ್ಯೂ ಅನ್ನೋದೇನಿದೆ, ನ್ಯೂ ಅನ್ನೋದ ಮೇಲೆ ಕ್ಲಿಕ್ ಮಾಡಿದ್ವಿ. ನ್ಯೂ ಅನ್ನೋದು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಸ್ಟಮೈಸ್ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೊಬೋದು ನಾವು. ನನಗೆ ಫುಲ್ ಸ್ಕ್ರೀನ್ ಬೇಕಂದರೆ ಫುಲ್ ಸ್ಕ್ರೀನ್, ಇಲ್ಲ ನನಗೆ ಸಾಕಿಷ್ಟೇ ಆಫ್ ಸ್ಕ್ರೀನ್ ಬೇಕಂದರೆ ಇಷ್ಟು ಆಫ್ ಸ್ಕ್ರೀನ್ ನೀವು ಹಿಂಗೆ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟಾರ್ಟ್ ಅಂತ ಇಲ್ಲಿ ಮೈಕ್ರೋಫೋನ್ ಬೇರೆ ಇದೆ ನೋಡಿ. ಈ ಆಪ್ಷನಲ್ಲಿ ಮೈಕ್ರೋಫೋನ್ ನಾನು ಎಕ್ಸ್ಟರ್ನಲ್ ಮೈಕ್ರೋಫೋನ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮೈಕ್ರೋಫೋನ್ ಅಂತ ಇದೆ. ಇಲ್ಲಾಂದರೆ ನಿಮಗೆ ಎಕ್ಸ್ಟರ್ನಲ್ ಮೈಕ್ ಇಲ್ಲ ಅಂದರೆ ಸಿಸ್ಟಮ್ ಮೈಕ್ ಅಂತ ಇದೆ ನೋಡಿ. ಸಿಸ್ಟಮ್ ಮೈಕ್ ಇದ್ದರೆ ಸಾಕು, ನಿಮ್ಮ ವಾಯ್ಸ್ ಏನಿದೆ ಕ್ಲಿಯರಾಗಿ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಸ್ಪೀಕರ್ದು ಇದೆ. ನಿಮ್ಮ ಸಿಸ್ಟಮಲ್ಲಿ ಏನಾದರೂ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ದರೆ ಇಲ್ಲಿ ನೀವು ಮ್ಯೂಟ್ ಸಹ ಮಾಡ್ಕೊಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮ್ಯೂಟ್ ಆಗುತ್ತೆ, ಇಲ್ಲಾಂದರೆ ಅನ್ಮ್ಯೂಟ್ ಆಗುತ್ತೆ. ಸರಿನಾ? ಇಲ್ಲಿ ಮೈಕು ಅಷ್ಟೇ, ಇದು ಅನ್ಮ್ಯೂಟ್ ಆಗಿದೆ. ಮ್ಯೂಟ್ ಇದು ತೆಗೆದುಬಿಟ್ಟು ಮೈಕ್ರೋಫೋನ್ಗೆ ಹಾಕೊಂಡ್ರೆ ವಿಡಿಯೋ ಸ್ಟಾರ್ಟ್ ಆದಾಗ ಇದು ಆಗುತ್ತೆ ನೋಡಿ. ಒಂದು ಸ್ಟಾರ್ಟ್ ಮಾಡಿ ಒಂದು ಟ್ರಯಲ್ ತೋರಿಸ್ತೀನಿ ನೋಡಿ. ಸ್ಟಾರ್ಟ್ ಮಾಡಿದ್ದೀನಿ 3, 2, 1, ಯಾಕಂದರೆ ನಾನು 3 ಸೆಕೆಂಡ್ಸ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಎನೇಬಲ್ ಮಾಡ್ಕೊತೀನಿ ಮೈಕ್ನ. ಅನ್ಮ್ಯೂಟ್ ಆಯಿತು ನೋಡಿ. ಈಗ ಕಂಪ್ಲೀಟಾಗಿ ರೆಕಾರ್ಡ್ ಆಗ್ತಾ ಇದೆ ನಿಮ್ಮ ಸ್ಕ್ರೀನು. ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಬೋದು ವಿಂಡೋಸ್ 11ನಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.